ರಾಜ್ಯದ 2 ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್. HY ಮೇಟಿ ಮತ್ತು ಶಾಮನೂರು ಶಿವಶಂಕರಪ್ಪ ನಿಧನದ ಹಿನ್ನೆಲೆ ರಾಜ್ಯದ 2 ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್. HY ಮೇಟಿ ಮತ್ತು ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ರು. ಇದರ ಹಿನ್ನೆಲೆ ವಿಧಾನಸಭೆಯ 2 ಸ್ಥಾನಗಳು ತೆರವಾಗಿದೆ. ಹಾಗಾಗಿ ಉಪಚುನಾವಣೆಯನ್ನ ಮಾಡಲಾಗುತ್ತೆ. ಸಂವಿಧಾನಾತ್ಮಕವಾಗಿ ಮುಂದಿನ 6 ತಿಂಗಳಲ್ಲಿ ಚುನಾವಣೆಯನ್ನ ಮಾಡಲಾಗುತ್ತೆ. 2026ರ ಮಾರ್ಚ್ ಏಪ್ರಿಲ್ನಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನ ಮಾಡಲಾಗುತ್ತೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆಯನ್ನ ಮಾಡಲಾಗುತ್ತೆ. ಮುಖ್ಯ ಚುನಾವಣಾಧಿಕಾರಿಯವರೆಗೂ ಕೂಡ ಅಧಿಕೃತ ಮಾಹಿತಿ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯನ್ನ ಮಾಡಲಾಗುತ್ತೆ. ಏಕೆಂತಂದ್ರೆ HY ಮೇಟಿ ಮತ್ತು ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ರು. ಅದರ ಬೆನ್ನಲ್ಲೇ ಸದ್ಯಕ್ಕೆ ಉಪಚುನಾವಣೆಯನ್ನ ಮಾಡಲಾಗುತ್ತೆ, ಅಂದ್ರೆ ಬೈ ಎಲೆಕ್ಷನ್ ಮಾಡಲಾಗುತ್ತೆ. ವಿಧಾನಸಭೆಯ 2 ಸ್ಥಾನಗಳು ಕೂಡ ತೆರವಾಗಿರೋದ್ರಿಂದ ಸದ್ಯಕ್ಕೆ ಅಲ್ಲಿ ಬೈ ಎಲೆಕ್ಷನ್ ಅನ್ನ ಮಾಡಲೇಬೇಕಾಗುತ್ತೆ. HY ಮೇಟಿ ಮತ್ತು ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ರು. ಅವರ ಸ್ಥಾನಕ್ಕೆ ಈಗ ಬೇರೆಯವರನ್ನ ಆಯ್ಕೆ ಮಾಡಲೇಬೇಕಾಗುತ್ತೆ. ವಿಧಾನಸಭೆಯ 2 ಸ್ಥಾನಗಳು ತೆರವಾಗಿರೋದ್ರಿಂದ ಉಪಚುನಾವಣೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸಂವಿಧಾನಾತ್ಮಕವಾಗಿ ನೋಡ್ತಾ ಹೋದ್ರೆ ಮುಂದಿನ 6 ತಿಂಗಳಲ್ಲಿ ಚುನಾವಣೆಯನ್ನ ಮಾಡಲೇಬೇಕಾಗುತ್ತೆ. 2026ರ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆಯನ್ನ ನಡೆಸಬೇಕಾಗುತ್ತೆ. ಮುಖ್ಯ ಚುನಾವಣಾಧಿಕಾರಿಯವರಿಗೂ ಕೂಡ ಈಗ ಆಲ್ರೆಡಿ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ನೀಡಲಾಗಿದೆ.